एपिसोड 3 गुरु द्रोणाचार्य और द्रुपद से बदला. It had turned into fire. Dronacharya. ಅವಮಾನ ಅದು ಬೆಂಕಿಯಾಗಿ ಮಾರ್ಪಟ್ಟಿತ್ತು. ಈಗ ಅವರು ಕೇವಲ ಗುರು ಮಾತ್ರ ಅಲ್ಲ, ಅವರು ಒಂದು ಸಂಕಲ್ಪವಾಗಿದ್ದರು. ವಿಧಿ ಅವರನ್ನು ಹಸ್ತಿನಾಪುರಕ್ಕೆ ಕರೆದೊಯ್ಯಿತು. ಅಲ್ಲಿ ಅವರು ತಮ್ಮ ಅದ್ಭುತ ವಿದ್ಯೆಯಿಂದ ಎಲ್ಲರನ್ನೂ ಆಶ್ಚರ್ಯಪಡಿಸಿದರು. ಒಂದು ಬಾವಿಗೆ ಬಿದ್ದ ಚೆಂಡು ಮತ್ತು ಬಾಣಗಳಿಂದ ಅದನ್ನು ಹೊರತೆಗೆದರು. ಈ ಘಟನೆ ಅವರನ್ನು ಮಾಡಿತು ರಾಜಗುರು. ರಾಜನ ಆದೇಶದಿಂದ ದ್ರೋಣಾಚಾರ್ಯರು ಆಗಿದರು ಪಾಂಡವರು ಮತ್ತು ಕೌರವರ ಗುರು. ಅವರು ಕಲಿಸಿದರು ಧನುರ್ವಿದ್ಯೆ, ಯುದ್ಧಕಲೆ, ಶಿಸ್ತು. ಅರ್ಜುನ ಅತ್ಯಂತ ಪ್ರಿಯ ಶಿಷ್ಯ. ಅವರ ಎಲ್ಲಾ ಶಿಷ್ಯರಲ್ಲಿ ಅರ್ಜುನ ಅತ್ಯುತ್ತಮನೂ ಆಗಿದ್ದ. ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡಿದರು, ನಾನು ಅರ್ಜುನನನ್ನು ಜಗತ್ತಿನ ಅತ್ಯುತ್ತಮ ಧನುರ್ಧರನನ್ನಾಗಿ ಮಾಡುತ್ತೇನೆ. ಶಿಕ್ಷಣ ಪೂರ್ಣವಾದ ನಂತರ ದ್ರೋಣಾಚಾರ್ಯರು ಹೇಳಿದರು, ಈಗ ಸಮಯ ಬಂದಿದೆ ಗುರುದಕ್ಷಿಣೆಯ. ಎಲ್ಲಾ ಶಿಷ್ಯರು ನಿಂತಿದ್ದರು ಮತ್ತು ಅವರು ಕೇಳಿದರು, ರಾಜ ದ್ರುಪದನನ್ನು ಬಂಧಿಯಾಗಿ ನನ್ನ ಮುಂದೆ ತಂದುಕೊಡಿ. ಕೌರವರ ಪ್ರಯತ್ನ ಸೋಲು. ಮೊದಲು ಕೌರವರು ಹೋದರು ದ್ರುಪದನ ವಿರುದ್ಧ ಯುದ್ಧ ಮಾಡಲು, ಆದರೆ ಅವರು ಸೋತರು. ಅರ್ಜುನನ ಯುದ್ಧ ವಿಜಯ. ನಂತರ ಹೋದನು ಅರ್ಜುನ. ಅವನ ವೇಗ, ಅವನ ಗುರಿ, ಅವನ ಶಕ್ತಿ ಅದ್ಭುತವಾಗಿತ್ತು. ಅರ್ಜುನನು ದ್ರುಪದನನ್ನು ಸೋಲಿಸಿದನು ಮತ್ತು ಅವನನ್ನು ಬಂಧಿಯಾಗಿ ಕರೆತಂದನು. ಮುಖಾಮುಖಿ, ಪ್ರತಿಕಾರದ ಕ್ಷಣ. ಅದೇ ದರ್ಬಾರ್, ಅದೇ ರಾಜ. ಆದರೆ ಈ ಬಾರಿ ಸ್ಥಿತಿ ಬದಲಾಗಿದೆ. ದ್ರುಪದ ಈಗ ಬಂಧಿಯಾಗಿದ್ದನು ಮತ್ತು ದ್ರೋಣಾಚಾರ್ಯರು ವಿಜಯರಾಗಿದ್ದರು. ಸಂವಾದ. ರಾಜನೇ, ನೀವು ಹೇಳಿದ್ದೀರಿ ಸ್ನೇಹಿತಡಿ ಸಮಾನರ ನಡುವೆ ಮಾತ್ರ ಇರುತ್ತದೆ. ಇಂದು ನಾನು ನಿಮ್ಮನ್ನು ಸೋಲಿಸಿದ್ದೇನೆ. ಈಗ ನಾವು ಸಮಾನರಾಗಿದ್ದೇವೆ. ಅರ್ಧ ರಾಜ್ಯ ಹಿಂತಿರುಗಿಸುವುದು. ದ್ರೋಣಾಚಾರ್ಯರು ದ್ರುಪದನ ಅರ್ಧ ರಾಜ್ಯವನ್ನು ತೆಗೆದುಕೊಂಡರು ಮತ್ತು ಹೇಳಿದರು, ಈಗ ನಾನು ಅರ್ಧ ರಾಜನು ಮತ್ತು ನೀವು ಅರ್ಧ. ಈಗ ನಾವು ಸ್ನೇಹಿತರಾಗಬಹುದು. ಆಳವಾದ ನೋವು. ಇದು ಪ್ರತಿಕಾರವಾಗಿತ್ತು, ಆದರೆ ಇದು ಕೇವಲ ಗೆಲುವಲ್ಲ, ಇದು ಆತ್ಮಸಮ್ಮಾನದ ಮರಳುವಿಕೆ. ಒಂದು ಅವಮಾನ, ಒಂದು ಪ್ರತಿಜ್ಞೆ ಮತ್ತು ಪೂರ್ಣವಾಯಿತು ಪ್ರತಿಕಾರ. ಆದರೆ ಈ ಕಥೆಯ ಅಂತ್ಯ ಇಲ್ಲಿಯೇ ಅಲ್ಲ. ದ್ರುಪದ ಈ ಅವಮಾನವನ್ನು ಮರೆಯುವುದಿಲ್ಲ ಮತ್ತು ಒಂದು ದಿನ ಅವನು ಯಜ್ಞ ಮಾಡುತ್ತಾನೆ, ಒಂದು ಪುತ್ರನಿಗಾಗಿ. ಯಾರು ದ್ರೋಣಾಚಾರ್ಯರ ಅಂತ್ಯ ಮಾಡುತ್ತಾನೆ. If this story touched your heart, please take a moment to like this video, subscribe to our channel and press the bell icon so you never miss another meaningful story. And share this video with your friends and family because one good story can change one life. Your support helps us create more and life-changing videos. Thank you for being part of this journey.